ಪ್ರೈಸ್ ದ ಲಾರ್ಡ್. ದೇವರಿಗೆ ಸ್ತೋತ್ರವಾಗಿರಲಿ. ಈ ದಿನದ ದೇವರ ವಾಗ್ದಾನವು ಕೀರ್ತನೆ 63ನೆಯ ಅಧ್ಯಾಯ 6ನೆಯ ವಚನದಲ್ಲಿ, ನಾನು ಹಾಸಿಗೆಯ ಮೇಲಿದ್ದುಕೊಂಡು ನಿನ್ನನ್ನು ಸ್ಮರಿಸುವಾಗ ರಾತ್ರಿಯ ಜಾವಗಳಲ್ಲಿ ನಿನ್ನನ್ನು ಧ್ಯಾನಿಸುತ್ತಿರುವೆನು. ಆಮೆನ್. ಹೌದು ಪ್ರಿಯ ದೇವ ಜನರೇ, ಕೀರ್ತನೆಗಾರನಾದ ದಾವೀದನು ರಾತ್ರಿಯಲ್ಲಿ ಮಲಗಿದ ಕೂಡಲೇ ನಿದ್ರೆ ಮಾಡದೆ ಕರ್ತನನ್ನು ಧ್ಯಾನಿಸುವ ತನ್ನ ಅನುಭವದ ಬಗ್ಗೆ ಬರೆಯುತ್ತಾನೆ. ಹಾಗಾದರೆ ದಾವೀದನು ಏನನ್ನು ಧ್ಯಾನಿಸಿರಬಹುದು? ಕರ್ತನ ಸ್ವಭಾವಗಳನ್ನು, ಗುಣಾತಿಶಯಗಳನ್ನು ಧ್ಯಾನಿಸಿರಬಹುದು. ಹಾಗೆ ಧ್ಯಾನಿಸುವುದು ಒಳ್ಳೆಯದ್ದು. ಆತನ ಮಹತ್ವವನ್ನು, ಸೃಷ್ಟಿಯ ಮಹಿಮೆಯನ್ನು ಧ್ಯಾನಿಸುವುದು ಒಳ್ಳೆಯದ್ದು. ಸತ್ಯವೇದದ ವಾಗ್ದಾನಗಳನ್ನು, ವಾಕ್ಯಗಳನ್ನು ಧ್ಯಾನಿಸುವುದು ಒಳ್ಳೆಯದ್ದು. ಒಬ್ಬ ಭಕ್ತನು ಹೀಗೆ ಹೇಳುತ್ತಾನೆ, ನಾನು ದೇವರ ಸೌಂದರ್ಯವನ್ನು, ಆತನ ಆಳವಾದ ತತ್ವಗಳನ್ನು ಧ್ಯಾನಿಸುವೆನು ಎಂದು ಹೇಳಿದ್ದಾನೆ. ಏಕೆಂದರೆ ಯೆಹೋವನು ಕನಿಕರವು, ದಯೆಯು, ದೀರ್ಘ ಶಾಂತಿಯು, ಪೂರ್ಣ ಪ್ರೀತಿಯೂ ಉಳ್ಳವನು ಎಂದು ಸತ್ಯವೇದ ಹೇಳುತ್ತದೆ. ಕೀರ್ತನೆ 103ನೆಯ ಅಧ್ಯಾಯ 8ರಲ್ಲಿ ನಾವು ಅದನ್ನು ಓದುತ್ತೇವೆ. ಪ್ರಿಯ ದೇವಜನರೇ, ನೀವು ಪ್ರತಿ ದಿನ ರಾತ್ರಿ ಹಾಸಿಗೆಗೆ ಹೋಗುವ ಮೊದಲು ಚೆನ್ನಾಗಿ ಪ್ರಾರ್ಥಿಸಿರಿ. ಮಲಗಿರಿ. ನಿದ್ರೆ ಬರುವವರೆಗೂ ಕರ್ತನನ್ನು, ಆತನ ಮಹಿಮೆಯನ್ನು, ಆತನ ಮಹತ್ವಗಳನ್ನು ಧ್ಯಾನಿಸಿರಿ. ಅಷ್ಟು ಮಾತ್ರವಲ್ಲ ಪ್ರಿಯ ಸಹೋದರರೇ, ಈ ದಿನದಲ್ಲಿ ನಾನು ಕರ್ತನನ್ನು ದುಃಖಕ್ಕೆ ಈಡು ಮಾಡಿರುವೆನಾ? ದೇವರ ಚಿತ್ತಕ್ಕೆ ತಕ್ಕಂತೆ ನಡೆದಿದ್ದೇನಾ? ವೇದನೆ ತರುವಂತಹ ಕಾರ್ಯಗಳನ್ನು ನನ್ನಲ್ಲಿವೆಯಾ ಎಂದು ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳಿರಿ. ಯಾರ ಬಗ್ಗೆಯಾದರೂ ಕಹಿಯ ಭಾವನೆ ಉಂಟಾಗಿದ್ದರೆ ಅದಕ್ಕಾಗಿ ಪ್ರಾರ್ಥಿಸಿರಿ. ಅಂಥವರೊಂದಿಗೆ ಸಮಾಧಾನ ಹೊಂದಲು ಪ್ರಯತ್ನಿಸಿರಿ. ಪ್ರಿಯ ಸಹೋದರರೇ, ಗೊಲ್ಗತ್ತ ಬೆಟ್ಟದಲ್ಲಿ ಕಲ್ವರಿ ಶಿಲುಬೆಯನ್ನು ಧ್ಯಾನಿಸಿರಿ. ನಿಮ್ಮ ಧ್ಯಾನ ಕರ್ತನಿಗೆ ಮೆಚ್ಚುಗೆಯಾಗಲಿ. ನನ್ನ ಧ್ಯಾನದಿಂದ ಆತನಿಗೆ ಮೆಚ್ಚುಗೆಯಾಗಲಿ. ನಾನಾದರೂ ಯೆಹೋವನಲ್ಲಿ ಆನಂದಿಸುವೆನು ಎಂದು ಕೀರ್ತನೆಗಾರನಾದ ದಾವೀದನು ಕೀರ್ತನೆ 104ನೆಯ ಅಧ್ಯಾಯ 34ನೆಯ ವಚನದಲ್ಲಿ ಹೇಳಿದ್ದಾನೆ. ಹಾಗಾದರೆ ಪ್ರಿಯ ಸಹೋದರರೇ, ನೀವು ಕರ್ತನಾದ ಯೇಸು ಕ್ರಿಸ್ತನನ್ನು ಎಷ್ಟರ ಮಟ್ಟಿಗೆ ಧ್ಯಾನಿಸುವಿರೋ ಅಷ್ಟರ ಮಟ್ಟಿಗೆ ಆತನ ಪರಿಶುದ್ಧತೆ, ಪ್ರೀತಿ ಮತ್ತು ತ್ಯಾಗ, ಪರಿಶುದ್ಧಾತ್ಮನ ಸದ್ಗುಣ ನಿಮ್ಮಲ್ಲಿ ಕಂಡು ಬರುವವು. ಆಗ ನಿಮ್ಮ ಜೀವಿತವು ಸದಾ ಆನಂದಕರವಾಗಿಯೂ ಚೈತನ್ಯವುಳ್ಳದ್ದಾಗಿಯೂ ಕಂಡು ಬರುವುದು. ಆಮೆನ್. ದೇವರು ನಿಮ್ಮನ್ನು ಇನ್ನೂ ಹೆಚ್ಚಾಗಿ ಆಶೀರ್ವದಿಸಲಿ. ಆಮೆನ್. ನನ್ನ ನಾವಿಕ ನೀನು, ನನ್ನ ಬಾಳಿನ ದೋಣಿಯಲ್ಲಿ ನನಗೆ ಆಸೆ ನೀನು. ನಾನು ಕುಕ್ಕೋದಿಲ್ಲ, ಎಂದಿಗೂ ನಾನು ಕದಲುವುದಿಲ್ಲ.